ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಎಂತ ಲಕ್ಕಿ ಇದೆಯಪ್ಪ. ಮನಸ್ಸಿನೊಳಗಿರೋ ದೇವತೆ ಅಕ್ಕಿ ಅಲ್ಲ ಇಕ್ಕಿ. ಮಯೂರಿ ಅಂಗಾರಂಗು ನಂಗೇನೆ ಬಂಗಾರಿ ನುಂಗೋ ರಂಗ ನಾನೇನೆ. ಎ ಫಾರ್ ಆಪಲ್ ಎ ಫಾರ್ ಆಸೆ ಡ್ಯಾನ್ಸು ಮಾಡ್ದು. ಅಯ್ಯೋ ಅಯ್ಯೋ ಅಯ್ಯೋ, ಮೋಹದ ಬಲೆಯೊಳಗೆ ಬೀಸಿ ನನ್ನ ಮುಂಡಾಯಿಸ್ಬಿಟ್ಟ. ಬಡ್ಡಿ ಮಗನ್ಗೆ ಸರಿಯಾಗಿ ಮಾಡ್ದೆ. ನಿಂತ್ಕೊ ನಿಂತ್ಕೊ. ಬಂಗಾರನ ಕಿತ್ಕೊಂಡ್ಬಿಟ್ಟು ಜಿಂಕೆಗೆ ಚಿಕ್ಕೋತ ಹೊಂಟಿಲ್ಲ. ಕೊಡ್ರು ನನ್ನ ಬಂಗಾರ. ತಾಳಿ ಯಾರು ಕಟ್ಟಿಸ್ಕೋತಾರ, ಮದ್ವೆ ಯಾರು ಹಾಕ್ತಾರ. ಸರಿ. ಅಯ್ಯೋ ತಾಳಿನ ಜಿಗ್ಲೆ ಇದ್ದಂಗಿದ್ಯಾ? ನೀನ್ ಮೂತಿನ ಕನ್ನಡಿ ನೋಡ್ಕೊಂಡಿದ್ಯಾ? ನನಗ ಹಿಂಗೆಲ್ಲ ಮಾತಾಡ್ತೀಯ? ನನ್ನ ಬಂಗಾರ ವಾಪಸ್ ಕೊಡು. ಕೊಡು ನನ್ನ ಬಂಗಾರ. ಯಾಕೆ ಕೊಡ್ಲಿ? ಮುತ್ತು ಕೊಟ್ಟಿಲ್ವಾ? ಓ, ಮುತ್ತು ವಾಪಸ್ ಕೊಡ್ಬೇಕಾ? ಕೊಡು, ವಾಪಸ್ ಕೊಡು. ನಿನ್ ಬಂಗಾರನು ಬೇಡ, ನಿನ್ ತಾಳಿನೂ ಬೇಡ. ತಗೋ ಇಟ್ಕೋ. ಬಾಯ್ಲಿ ಬಾಯ್ಲಿ ಬಾಯ್ಲಿ. ಕೊಡು ಕೊಡು, ಚೈನ್ ಕೊಡು, ಚೈನ್ ಕೊಡು. ಇದು ಬೇಕಾ? ಕೊಡು ಕೊಡು. ಕೊಡ್ಲೇಬೇಕಾ? ಎಲ್ಲ ತಗೊಂಡು ಜಿಗತ ಮಾಡೋದಿಲ್ಲ. ನಿಧಾನಪ್ಪ. ಮುತ್ತು ಕೊಟ್ಬಿಟ್ರ ಮಳ್ಳ ಆಗ್ಬಿಡ್ತಾನ. ಸದ್ಯಕ್ಕ ರೋಡ್ ಮೇಲೆ ಹೋಗುವಾಗ ಯಾರು ಮುತ್ತು ಕೊಡದಿದ್ರೆ ಯಾರು ನೋಡಿಲ್ಲಲ್ಲ. ಮೊದಲು ಹೇಗಿದ್ಯೋ ಸಮುದ್ರ ನೀನು? ಬೋರ್ ಗರಿತಾ ಇದ್ರೆ ದಡದಲ್ಲಿ ನಿಂತು ನೋಡೋದಕ್ಕೆ ಜನ ಹೆದರ್ತಿದ್ರು. ಆ ಸಮುದ್ರ ಎಲ್ಲಿ ಹೋದ ಹೇಳೋ? ಆ ಸಮುದ್ರ ಎಲ್ಲಿ ಹೋದ? ಬಿಸ್ನೆಸ್ ಟೂರ್ಗೆ ಹೋಗಿ ಸಕ್ಸಸ್ ಆಗಿ ಅಮ್ಮೋರ್ ಮನಸ್ಸಲ್ಲಿ ಹೆಮ್ಮೆ ಮೂಡಿಸ್ಬೇಕು ಸರ್. ಅಲೆಗಳು ಬಂದು ದಡನ ಅಪ್ಪಳಿಸಿದ್ರೆ ಪ್ರತಿಯೊಂದು ಅಲೆಗೂ ದಡ ಒಂದೊಂದು ಪಾಠ ಕಲಿಸ್ತಿತ್ತು. ಆ ರಭಸ ಎಲ್ಲೋಯ್ತು? ಸಮುದ್ರಕ್ಕೆ ರಭಸನೇ ಮುಖ್ಯ. ಅದಿಲ್ಲ ಅಂದ್ರೆ ಯಾರು ಅದಕ್ಕೆ ಸಮುದ್ರ ಅಂತ ಕರೆಯಲ್ಲಪ್ಪ. ಯಾರೋ ಬಂದು 2 ಚೊಂಬು ನೀರು ತಗೊಂಡ್ರೆ ಸಮುದ್ರ ಖಾಲಿ ಆಗಲ್ಲ. ಯಾರೋ ನಿಂತು ಅಣಗಿಸ್ಬಿಟ್ರೆ ಸಮುದ್ರ ತಣ್ಣಗಾಗಲ್ಲ. ಅದು ನೀನು. ನೀನು ಕೈ ಕಟ್ಟಿ ಬೇಡ್ಕೊಡ್ತಾ ಇರೋದು ಯಾರ ಮುಂದೆ ಅಂತ ಗೊತ್ತೇನೋ ನಿನಗೆ? ನಿನ್ನ ಶತ್ರು ಮುಂದೆ, ನಿನ್ನನ್ನ ಮೂಲೆ ಗುಂಪು ಮಾಡ್ತಾ ಇರೋನು ಮುಂದೆ. ಶೌರ್ಯ ಚಕ್ರವರ್ತಿ ಕೈ ಕಟ್ಟಿ ಬೇಡ್ಕೊಳ್ಳೋದು, ಶರಣಾಗೋದು ಎಲ್ಲ ಒಂದೇ ಕಣೋ. ನಾನಾಗ್ಲಿ ನಿನ್ನ ತಾಯಿ ಆಗ್ಲಿ ನೀನು ಹೀಗಾಗ್ಲಿ ಅಂತ ತೊಟ್ಲಲ್ಲಿ ಹಾಕಿ ತೂಗ್ಲಿಲ್ಲ ಕಣೋ. ಎತ್ತವ್ರಿಗೆ ಮೋಸ ಮಾಡಬೇಡ ಕಣೋ. ತಾಯ್ತನಕ್ಕೆ ಮೋಸ ಮಾಡಬೇಡ ಕಣೋ. ಇದೇನಿದು? ಸಿಗರೇಟ್ ಸ್ಮೆಲ್ ಬರ್ತಿದೆಯಲ್ಲ. ವಿಕ್ಕಿ
ಏನಾಯ್ತು ನಿಂಗೆ? ಏನಿದೆಲ್ಲ? ಯಾಕೆ ಅಳ್ತಾ ಇದೀಯಾ? ಅಂತದೇನಾಯ್ತು? ನೇತ್ರಂಗೇನು ಆಗಲ್ಲ ಕಣೋ, ನಾವೆಲ್ಲ ಬೇಗ ಬಿಡ್ಸೋಣ, ಎಲ್ಲ ಸರಿ ಹೋಗುತ್ತೆ. ಆಗಲ್ಲ ನಿನ್ ನೋವು ನಂಗೆ ಅರ್ಥ ಆಗತ್ತೆ ವಿಕ್ಕಿ. ನೇತ್ರ ತುಂಬಾ ಕಷ್ಟಪಡ್ತಿದ್ದಾಳೆ, ಆದ್ರೆ ಇದೆಲ್ಲ ಬೇಗ ಸರಿ ಹೋಗುತ್ತೆ ಕಣೋ, ಎಲ್ಲ ಸರಿ ಹೋಗುತ್ತೆ. ನೀನ್ ಸಮಾಧಾನ ಮಾಡ್ಕೊಳ್ಳೋ. ಮಿಂಚು, ನನ್ನ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲ ವಿಕ್ಕಿ, ಅದೇನು ಅಂತ ಹೇಳು. ನಾನು ಅವರನ್ನೇ ಪ್ರೀತಿಸ್ತಾ ಇರ್ದು, ಅವರನ್ನೇ ಮದುವೆ ಆಗ್ತಾ ಇರ್ದು. ಏನು ನನ್ನ ಕಷ್ಟ ಏನು ಅಂತ ಅರ್ಥ ಆಗದೆ ನನ್ನ ಸಮಾಧಾನ ಮಾಡಕ್ ಬಂದಿದ್ಯಾ? ಹೋಗಿ ಆಚೆ, ಹೋಗಿ ಆಚೆ. ವಿಕ್ಕಿ, ಏನಾಯ್ತು ನಿಂಗೆ? ಯಾಕೀಗ ಆಡ್ತಿದ್ಯಾ? ಹೋಗಿ ಆಚೆ. ಮಿಂಚು, ವಿಕ್ಕಿ, ವಿಕ್ಕಿ ಏನಾಯ್ತು ನಿಂಗೆ? ವಿಕ್ಕಿ, ವಿಕ್ಕಿ. ಅಯ್ಯೋ, ದಾನಪ್ಪ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಇವನು ಒಂಥರ ಬೆನ್ನಿಗೆ ಬಿದ್ದಿದ್ದು ಬೇತಾಳ ಥರ. ಮೊದಲು ಇವನನ್ನ ವಿಷ ಹಾಕಿ ಕೊಲ್ಲಬೇಕು, ಅವಾಗಲೇ ಎಲ್ಲ ಸರಿ ಹೋಗೋದು. ಸಾಯ್ತಾನೆ ಇಡಿಯಟ್. ಇವನು ನನ್ನನ್ನು ಬಿಡ ಕಾಣ್ತಾ ಇಲ್ಲ. ಯಾಕ್ರಿ ಲಕ ಲಕ ಲಲಿತಾಂಜಲಿ ಅವರ ಓನ ತೆಗಿಲಿಕ್ಕೆ ಇಷ್ಟೊಂದು ತಡ ಮಾಡ್ಲಿಕ್ಕತ್ತೀರಿ? ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ಲಿಕ್ಕತ್ತೀರೇನ್ರೇ? ಇಲ್ಲ ದಾನಪ್ಪನವ್ರೆ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಚುಮ್ಮ ಅದಿರದಿಲ್ಲೇ, ಚುಮ್ಮ ಬೇಸರದಿಲ್ಲೇ ಈ ದಾನಪ್ಪನ ಕೈಯಿಂದ ತಪ್ಪಿಸ್ಕೊಳ್ಳಕ್ಕಾಗುದಿಲ್ಲ. ನೋಡ್ರಿ, ಹದ್ದಿನ ಕೈಯಿಂದ ಹಾವು ತಪ್ಪಿಸ್ಕೋಬಹುದು, ಮದ್ದಿನ ಕೈಯಿಂದ ಮನುಷ್ಯ ತಪ್ಪಿಸ್ಕೋಬಹುದು, ಆದ್ರೆ ಈ ಕೊಡುಗೈ ದಾನಪ್ಪನ ಕೈಯಿಂದ ಒಂದು ನರ ಪಿಳ್ಳೆನು ತಪ್ಪಿಸ್ಕೊಳಕ್ಕಾಗಂಗಿಲ್ಲ. ಏನಾದ್ರಿ ಏನಾದ್ರಿ ನಾ ಹೇಳಿದ ವಿಚಾರ? ನಿಮ್ಮ ಮೊಬೈಲ್ ಲೌಡ್ ಸ್ಪೀಕರ್ನ ಆನ್ ಮಾಡ್ಕೊಂಡು ಕೇಳ್ಕೊಡ್ರಿ, ಹೇಳ್ತೀನಿ. ನೋಡ್ರಿ, ನೀವೇನಾದ್ರೂ ನನ್ನ ನೇತ್ರಾವತಿನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಬರ್ಲಿಲ್ಲ ಅಂದ್ರ ನಾನು ನಿಮ್ಮ ಮನೆ ಹತ್ರ ಬರ್ತೀನಿ, ಮೈಕು ಶಾಮಿಯಾನ ತರಿಸ್ತೀನಿ, ನೀವು ಮಾಡಿರೋ ಪಿತೂರಿನೆಲ್ಲ ಮೈಕಿನ್ಯಾಗ ಅನೌನ್ಸ್ಮೆಂಟ್ ಮಾಡ್ತೀನಿ. ಒಳ್ಳೆಯದನ್ನ ಕಿವಿಯೊಳಗೆ ಹೇಳಬೇಕು, ಕೆಟ್ಟದ್ದನ್ನ ಮೈಕ್ದಾಗ ಹೇಳಬೇಕು ಅಂತ ಹೇಳ್ಯಾರ. ಅದಕ್ಕ ನಾ ಈಗ ನಿಮ್ಮ ಎಲ್ಲ ವಿಚಾರನು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ಮೈಕಿನ್ಯಾಗ ಅನೌನ್ಸ್ಮೆಂಟ್ ಮಾಡ್ತೀನಿ, ನೋಡ್ತೀರಿ. ನೇತ್ರ ಬಿಡುಗಡೆ ಆಗಿಲ್ಲ ಅಂತ ನಾನು ಅಪ್ಸೆಟ್ ಆಗಿದ್ದೇನೆ ಅಂತೆ, ಡಿಸ್ಟರ್ಬ್ ಆಗಿದ್ದೀನಿ ಅಂತ. ನಾನು ಯಾಕೆ ಅಪ್ಸೆಟ್ ಆಗಿದ್ದೀನಿ ಅಂತ ಗೊತ್ತಿಲ್ಲದೆ ನನ್ನನ್ನು ಸಮಾಧಾನ ಮಾಡಕ್ ಬಂದಿಯಾಳೆ ಅವಳು. ನನಗೆ ನೇತ್ರ ಬೇಕಾಗಿರೋದು ಬೇರೆ ರೂಪದಲ್ಲಿ. ನೇತ್ರ ನನ್ನ ಪಾಲಿನ ದೇವತೆ, ನನ್ನ ಪ್ರೀತಿಯ ದೇವತೆ. ಐ ಲವ್ ಯು ನೇತ್ರ, ಐ ಲವ್ ಯು ನೇತ್ರ, ಐ ಲವ್ ಯು ನೇತ್ರ. ನನಗೆ ನೀನ್ ಬೇಕು, ನನಗೆ ನೀನ್ ಬೇಕು, ನನಗೆ ನೀನ್ ಬೇಕು. ನೇತ್ರ ಇಲ್ದಿರೋ ಬಾಳ್ನ ನನ್ನ ಹೂವೇ ಕೂಡ ಮಾಡ್ಕೊಳ್ಳಲ್ಲ. ನೇತ್ರ ನನ್ನ ಬದುಕಲಿಲ್ದೆ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ದಡ್ಡಿ. ನನ್ನ ಮನಸ್ಸಲ್ಲಿ ಏನಿದೆ ಗೊತ್ತಾ? ನನ್ನ ಮನಸ್ಸಲ್ಲಿ ಏನಿದೆ ಗೊತ್ತಾ?
ನನ್ನ ಮನಸ್ಸನ್ನು ಹೊಡೆದು ನೋಡಿದ್ರೆ ಅಲ್ಲಿ ಕಾಣೋದು ಭಾವನೆಗಳಲ್ಲ ನೇತ್ರ ಭಾವಚಿತ್ರಗಳು ಐ ಲವ್ ಯು ನೇತ್ರ ನನಗೆ ನೀನ್ ಬೇಕು. ಈ ದಾನಪ್ಪಂದು ಒಂದು ಪೇಸ್ ನೋಡಿರಿ, ನೀವು ನೋಡ್ಲಿಕ್ಕಾಗದೇ ಇರೋ 1000 ಪೇಸ್ ಅದಾವ. ನೋಡಕ್ ನೀವು ರೆಡಿ ಆಗಿರಿ. ಲಕ ಲಲಿತಾಂಜಲಿ, ಈ ಕೊಡುಗೈ ದಾನಪ್ಪನ ಆವಾಜ್ಗೆ ನಡಗ್ ಬಿಟ್ರಲ್ಲ. ನೋಡ್ರಿ, ನೀವು ಸೈಲೆಂಟ್ ಆಗಿ ಧ್ಯಾನ ಮಾಡ್ತಿರೋ ವೈಲೆಂಟ್ ಆಗಿ ಧ್ಯಾನ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಒಟ್ಟಿನಾಗ ನನ್ನಾಕಿ ನನ್ನ ನೇತ್ರಾವತಿ ಪೊಲೀಸ್ ಸ್ಟೇಷನ್ ಇಂದ ಹೊರಗೆ ಬರಬೇಕು ಅಷ್ಟ. ಒಂದು ವೇಳೆ ಅಕ್ಕಿ ಏನಾದ್ರೂ ಹೊರಗೆ ಬರಲಿಲ್ಲ ಅಂದ್ರ ನೀವು ಮಾಡಿರೋ ಮನೆ ಹಾಳ ಐಡಿಯಾನೆಲ್ಲ ಸೋಷಿಯಲ್ ಮೀಡಿಯಾದಾಗ ಹಾಕಿ ನಿಮ್ಮ ಮಾನ ಮರ್ಯಾದೆನೆಲ್ಲ ಹರಾಜು ಹಾಕ್ಬಿಡ್ತೀನಿ. ನೇತ್ರಾವತಿ ನನ್ನ ಹುಡುಗಿ. ತಪ್ಪು ಮಾಡ್ತಾ ಇದೆಯಾ ಬ್ರೋ? ನಾನು ಅವರನ್ನೇ ಪ್ರೀತಿಸ್ತಾ ಇರೋದು, ಅವರನ್ನೇ ಮದುವೆ ಆಗ್ತಾ ಇರೋದು. ನೀನು ತಪ್ಪು ಮಾಡ್ತಾ ಇದೆಯಾ? ನೇತ್ರ ನನ್ನವಳು. ನೇತ್ರಾವತಿ ನನ್ನ ಹುಡುಗಿ, ನನಗೆ ಸೇರ್ಬೇಕಾದವಳು. ಯಾಕೆ ನೇತ್ರ ನನಗೆ ಸೇರಬಾರ್ದ? ನೇತ್ರಾವತಿ ನನ್ನ ಹುಡುಗಿ. ನೇತ್ರ ನಿನ್ನ ಹುಡುಗಿನ? ಯಾಕೆ ನನ್ನ ಹುಡುಗಿ ಆಗ್ಬಾರ್ದ? ನೇತ್ರ ನನ್ನ ಹುಡುಗಿ ಆಗ್ಬಾರ್ದ? ನೀನ್ ಪ್ರೀತಿ ಮಾಡ್ಬೇಕೆ ನೇತ್ರನ? ನೀನ್ ಪ್ರೀತಿ ಮಾಡ್ಬೇಕೆ ನೇತ್ರನ? ನಾನ್ ಪ್ರೀತಿಸ್ಬಾರ್ದ? ನೇತ್ರಾವತಿ ನನ್ನ ಹುಡುಗಿ. ನಾನು ಪ್ರೀತಿಸ್ಬಾರ್ದ ನೇತ್ರನ? ನಾನು ಅವರನ್ನೇ ಪ್ರೀತಿಸ್ತಾ ಇರೋದು, ಅವರನ್ನೇ ಮದುವೆ ಆಗ್ತಾ ಇರೋದು. ನೀನ್ ಮದುವೆ ಆಗ್ಬೇಕಾ? ನೇತ್ರನ ನೀನ್ ಮದುವೆ ಮಾಡ್ಕೋಬೇಕಾ? ನನಗೆ ನೀನ್ ಬೇಕು. ನೇತ್ರ ನಾನು ಮದುವೆ ಆಗ್ಬಾರ್ದ? ನೇತ್ರ ನಾನು ಮದುವೆ ಆಗ್ಬಾರ್ದ? ನೇತ್ರಾವತಿ ನನ್ನ ಹುಡುಗಿ. ನೇತ್ರಾವತಿ ನನ್ನ ಹುಡುಗಿ. ನಾನು ಅವರನ್ನೇ ಪ್ರೀತಿಸ್ತಾ ಇರೋದು, ಅವರನ್ನೇ ಮದುವೆ ಆಗ್ತಾ ಇರೋದು. I love you so much. ಇದು ನಮ್ಮ ಪ್ರೀತಿಯ ಗುರುತು. ನನ್ನ ಹಾರ್ಟ್ ಕೂಡ ಹಚ್ಚಾಕೊಂಡಿದೆ. ನೇತ್ರ ನನ್ನವಳು ಅಂತ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ. ನೀನು ಯಾವತ್ತಿದ್ರು ನನ್ನವಳೆ. ನೀನು ಯಾವತ್ತಿದ್ರು ನನ್ನವಳೆ. ನನ್ನ ಇನ್ನೊಂದು ಮುಖ ನಿಮಗೆ ಯಾರು ಗೊತ್ತಿಲ್ಲ.
ನನ್ನ ಮುಖನ ನಾನು ತೋರಿಸೋ ಥರ ದಯವಿಟ್ಟು ನೀವು ಯಾರು ಮಾಡಬೇಡಿ. ಅಲ್ಲವೇ ನೇತ್ರ, ನನಗೆ ನೇತ್ರ ಬೇಕು ಅಷ್ಟೇ. ನೇತ್ರಾವತಿ ನನ್ನ ಹುಡುಗಿ. ನೇತ್ರಾವತಿ ಅದು ಹಾಗಲ್ಲ ಅಜ್ಜಿ, ಅದೇನು ಅಂದ್ರೆ ಸಮುದ್ರ, ನಿನ್ನ ಬಾಯಿಂದ ಈ ಮಾತು ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಆಗಲ್ಲ ಅಂದ್ರೆ ಯಾವುದೂ ಆಗಲ್ಲ, ಆಗುತ್ತೆ ಅಂದ್ರೆ ಎಲ್ಲನೂ ಆಗುತ್ತೆ. ಹುಲಿ ಯಾವತ್ತು ಹುಲಿ ತರನೇ ಬದುಕಬೇಕು. ಬದುಕಿನ ದಾರಿಯಲ್ಲಿ ನೀನು ಎಷ್ಟು ದೂರ ನಡೆದಿದ್ಯಾ ಹೇಳು? ನಿನಗೆ ಒಳ್ಳೇದಾಗ್ಲಿ ಅಂತ ನಾನು ದೇವ್ರಿಗೆ ಪ್ರದಕ್ಷಿಣೆ ಹಾಕದಷ್ಟು ನೀನು ನಡೆದಿಲ್ಲ ಕಣೋ. ಈಗಲೇ ಇಷ್ಟು ಸುಸ್ತಾಗ್ಬಿಟ್ರೆ ಹೇಗೆ? ನಮ್ಮನ್ನ ಸೋಲ್ಸೋದಕ್ಕೆ ನಮ್ಮ ಸುತ್ತಲೂ ಕಾಯ್ತಾ ಇದ್ದಾರೆ. ಹಾಗಂತ ನಾವು ಸೋತೋಗ್ಬಿಟ್ರೆ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಬೆಲೆ ಏನ್ ಬಂತು? ಈ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಮಾಡಿದ್ದೀನಿ. ಅದರಲ್ಲೂ ನೀನು ಬಿಡಿಸ್ಕೊಂಡು ಬರಬೇಕು ಅಂತ ಇರೋದು ನೀನು ಪ್ರೀತಿಸ್ತವಳನ್ನ, ನಾಳೆ ನಿನ್ನ ಬದುಕಿಗೆ ಬರೋಳನ್ನ. ಪ್ರೀತಿ ವಿಷಯದಲ್ಲಿ ನೀನೇ ಮುಂದಾಗಬೇಕು, ಪ್ರೀತಿನ ಉಳಿಸ್ಕೋಬೇಕು, ನಿನ್ನನ್ನು ಪ್ರೀತಿಸ್ತವಳನ್ನ ರಕ್ಷಣೆ ಮಾಡಬೇಕು. ಈಗ ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ನನಗೆ ಗೊತ್ತು. ನನ್ನ ಮೊಮ್ಮಗ ಎದ್ದು ನಿಂತ್ರೆ ಎಲ್ಲದರಲ್ಲೂ ಮುಂದಿರ್ತಾನೆ ಅಂತ ನನಗೆ ಗೊತ್ತು ಕಣೋ. ಆ ನಂಬಿಕೆ ನನಗಿದೆ. ಇನ್ನು ಏನೋ ಮೀನಮೇಷ ಎಣಿಸ್ತಾ ಇದೆಯಾ? ಶೌರ್ಯನ್ನ ಹೇಗೆ ಒಪ್ಪಿಸ್ಬೇಕು ಅಂತನಾ? ಇಲ್ಲ ಅವನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತನಾ? ನಿನ್ನ ಯೋಚನೆ ಎರಡನೇದ್ದೇ ಆಗಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೋ. ನಾನು ತುಂಬಾ ಸಂತೋಷ ಪಡ್ತೀನಿ. ನನ್ನ ಮೊಮ್ಮಗ ಯಾರ ಮುಂದೆನೂ ತಲೆ ಬಾಗಿ ನಿಲ್ಲಬಾರ್ದು. ಅವನಿರೋದೇ ಗೆಲ್ಲೋದಕ್ಕೆ. ನನ್ನ ಮೊಮ್ಮಗ ಗೆದ್ದೇ ಗೆಲ್ತಾನೆ. ಯಾರ ಸಾವಿನೊಳಗೆ ಯಾರ ಕೈವಾಡ ಆಯ್ತು, ಈ ಕೊಡಗೈ ದಾನಪ್ಪನ್ನ ಯಾರು ಬಳಸ್ಕೊಂಡ್ರು, ಈ ದಾನಪ್ಪ ಯಾರಿಗೆ ರೊಕ್ಕ ಕೊಟ್ನು, ಈ ದಾನಪ್ಪ ಯಾರ ಮುಂದೆ ಸುಳ್ಳು ಹೇಳಿದ್ನು, ಯಾರು ಸುಳ್ಳು ಸುದ್ದಿ ಹಬ್ಬಿಸಿ ಯಾರ್ಯಾರನ್ನ ಕೊಲೆ ಮಾಡಿದ್ರು, ಆ ಸಮುದ್ರನ ನನ್ನ ನೇತ್ರಾವತಿನ ಬಿಡಿಸ್ಕೊಳ್ಳಕ್ಕ ನಾನು ಎಷ್ಟು ಸಮುದ್ರದ ನೀರು ಕುಡ್ದೀನಿ ಗೊತ್ತಾ? ಹಿಡಿರಿಪೋನು. ಅಲ್ಲಪ್ಪ, ಇಂಥ ಹೊತ್ನಾಗ ಈ ಸೈಲೆಂಟ್ ಮೂಡು ಇಲ್ಲಿಗೆ ಯಾಕೆ ಬಂತು? ಏನಾದರೂ ಈ ವಿಚಾರ ಗೊತ್ತಾಯ್ತಪ್ಪ ಅಂದ್ರೆ ವೈಲೆಂಟ್ ಆಗಿಬಿಡ್ತಾಳ. ಮ್ಯಾನೇಜ್ ಮಾಡಬೇಕು. ನಿನ್ನ ತಂಗಿ ನೇತ್ರಾವತಿನ ಬಿಡಿಸ್ಕೊಂಬರಾಕ ನಾನು ಎಷ್ಟು ಸಮುದ್ರದ ನೀರು ಕುಡ್ದೀನಿ ಗೊತ್ತಾ? ಅದನ್ನ ಅವ್ರ ಹತ್ರ ಹೇಳಕತ್ತಿದ್ದೆ. ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ನ ತಂಗಿನ ಬಿಡಿಸ್ಕೊಂಬರಾಕ ನಾನು ಇನ್ನೂ ಬೇಕಾದಷ್ಟು ಸಮುದ್ರದ ನೀರು ಕುಡಿತೀನಿ. ಒಟ್ನಾಗ ನನ್ನ ಹಾಕಿ ಅಂದ್ರೆ ನಿಮ್ಮ ತಂಗಿ ನೇತ್ರಾವತಿ ಸ್ಟೇಷನ್ನಿಂದ ಹೊರಗೆ ಬರಬೇಕು ಅಷ್ಟೇ. ಯಾಕಪ್ಪ ಹಿಂಗೆ ನೋಡ್ಲಿಕ್ಕತ್ತಳ? ಏನಾದರೂ ವಿಚಾರ ಗೊತ್ತಾಗ್ಬಿಡ್ತಾ? ನಾನು ನಾಟಕ ಮಾಡ್ತೀನಿ ಅಂತ ಗೊತ್ತಾಗತ್ತೈತೆ. ಅದು ಯಾಕೆ ನಾನು ಹಂಗೆ ನೋಡಕತ್ತೆ? ಯಾವತ್ತೂ ಈ ದಾನಪ್ಪನ ನೋಡೇ ಇಲ್ಲನು. ನಾನಿನ್ನ ನೋಡು ಹೊತ್ನಾಗ ನೀನು ನನ್ನ ನೋಡಿದ್ರ ಇಷ್ಟೊತ್ತಿಗಾಗ್ಲೇ ನಾವು 2 ಮಕ್ಕಳನ್ನ ನೋಡ್ತಿದ್ವಿ ಅಂತ ಅಳ್ತಿದ್ವು. ನನ್ನ ಮೊಮ್ಮಗ ಗೆದ್ದೇ ಗೆಲ್ತಾನೆ.
ನೀನು ಹೇಳ್ತಾ ಇರೋ ವಿಷಯ ಅಲ್ಲ, ನನ್ಗೀಗ ಸರಿ ಅಂತ ಅನಿಸ್ತದೆ. ಕೈಲಿ ಆಗ್ದಿರೋರು ಮಾತ್ರ ಕೈ ಚಾಚಿ. ನನಗೆ ನನ್ನ ಹೆಲ್ತ್ ಕಂಡೀಷನ್ ಎಲ್ಲ ನೋಡಿ ನಾನು ಇದನ್ನ ಮರ್ತು ಬಿಟ್ಟಿದ್ದೆ. ಆದ್ರೆ ನೀನು ನಿನ್ನ ಮೊಮ್ಮಗ ಸಾಯೋದನ್ನ ಬೇಕಾದ್ರೆ ನೋಡ್ತೀಯ, ಆದ್ರೆ ಸೋಲೋದನ್ನ ಮಾತ್ರ ನೋಡಕ್ಕಾಗಲ್ಲ ಅಲ್ವಾ? ನನ್ಗೀಗ ಅರ್ಥ ಆಗ್ತಾ ಇದೆ, ಈ ಮಣ್ಣಲ್ಲಿ ಬರೀ ವೀರಾದಿ ವೀರರೇ ಹುಟ್ಟಿರೋದು. ಈ ಮಣ್ಣು ಈ ಮಡಿಲು ಹೇಡಿಗಳನ್ನ ಬೆಳೆಸೇ ಇಲ್ಲ. ನೀನ್ ನೋಡ್ತಾ ಇರೋ ನೀನ್ ನೋಡ್ತಾ ಇರೋ ಈ ನಿನ್ನ ಸಮುದ್ರ ವಾಪಸ್ ಬರ್ತಾನೆ. ನಾಡು ಕರುನಾಡು ಎಲ್ಲ ನಿನ್ನದು, ನೀ ತಂದ ವಿಜಯ ಸದಾ ನಮ್ಮದು. ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನನ್ನ ಮೊಮ್ಮಗನೇ, ನಿನ್ನಲ್ಲ. ನೀನ್ ಯಾವತ್ತೂ ಹೀಗೆ ಇರಬೇಕು ಕಣೋ. ಈಗ ನೀನು ನಿಜವಾದ ನನ್ನ ಮೊಮ್ಮಗ ಸಮುದ್ರ ಕಣೋ, ನನ್ನ ಮೊಮ್ಮಗ ಸಮುದ್ರ.